ಸೊ ಆಫ್ಟರ್ ಬೋರ್ಡ್ ಎಕ್ಸಾಮ್ಸ್ ಎಲ್ಲ ಏನಾಗುತ್ತೆ ಸಿ-ಇ-ಟಿ ನೋಡ್ಕೊಳ್ಳೋಣ ಅಂತೇಳಿ ಅವಾಗಿಂದನೂ ಮುಂದಕ್ಕೆ ತಳ್ಳಿರ್ತೀವಿ ಸ್ಟಾರ್ಟಿಂಗಿಂದ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ರಿಪ್ರೇಷನ್ ಆಗಿದ್ರೂ ಲಾಸ್ಟ್ 30 ಡೇಸ್ ಅಥವಾ ಏನು ನಮಗೆ ಬೋರ್ಡ್ ಎಕ್ಸಾಮ್ ಆದಮೇಲೆ ಏನು ನಮಗೊಂದು ಸ್ಪ್ಯಾನ್ ಇರುತ್ತೆ, ಅವಾಗ ಏನು ವರ್ಕ್ ಮಾಡ್ತೀವಿ ಅದೇನೇ ಎಲ್ಲರಿಗೂ ಆವಾಗಲೇ ಆಲ್ಮೋಸ್ಟ್ ಸೀರಿಯಸ್ನೆಸ್ ಬರೋದು. ನನಗೆ ಬೋರ್ಡ್ ಎಕ್ಸಾಮ್ಸ್ ಎಲ್ಲ ಆದಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು, ಬಟ್ ಸ್ಟಿಲ್ ತುಂಬ ಕಡಿಮೆ ಇತ್ತು ಕೆ-ಸಿ-ಟಿ. ಯಾಕೆಂದರೆ 1 ಮಿನಿಟಲ್ಲಿ 1 ಕ್ವೆಶ್ಚನ್ ಸಾಲ್ವ್ ಮಾಡೋದು ಐವ್ ನೆವರ್ ಪ್ರಾಕ್ಟೀಸ್ ದ್ಯಾಟ್. ಸೊ ಏನಾಯಿತು ನನಗೆ 2 ಆಪ್ಷನ್ ಇತ್ತು ನನಗೆ. ಇಲ್ಲ ಆಫ್‌ಲೈನ್ ಕ್ರ್ಯಾಶ್ ಕೋರ್ಸಿಗೆ ಏನಾನ ಸೇರ್ಕೋಬೇಕಿತ್ತು. ಇಲ್ಲಾಂದರೆ ನಾನು ಆನ್‌ಲೈನಲ್ಲೇ ತಗೊಂಡು ನಾನೇ ಪ್ರಾಕ್ಟೀಸ್ ಮಾಡೋಕ್ಕೆ ನಮಗೆ ಟೈಮ್ ಸಿಗೋ ಥರ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಐ ವೆಂಟ್ ವಿತ್ ದ ಸೆಕೆಂಡ್ ಆಪ್ಷನ್. ಯಾಕೆಂದರೆ ನಮಗೆ ಸರ್ ಮೇಲೆ ಆಗಿರ್ಬೋದು, ಇನ್ಯಾವುದೇ ಸಬ್ಜೆಕ್ಟ್ ಟೀಚರ್ಸ್ ವಸಂತ್ ಸರ್ ಆಗಿರ್ಬೋದು, ಬೇರೆ ಸಬ್ಜೆಕ್ಟ್ ಟೀಚರ್ಸ್ ಮೇಲೆ ತುಂಬ ನಂಬಿಕೆ ಇತ್ತು. ಯಾಕಂದರೆ ಆಲ್ರೆಡಿ ನನಗೆ ಪ್ರತಿಜ್ಞಾಯಿಂದ ನಾನು ರಿಸಲ್ಟ್ಸ್ ನೋಡಿದ್ದೆ ನನ್ನ ಎಕ್ಸಾಮಲ್ಲಿ. ಅಷ್ಟೊತ್ತಿಗಾಗಲೇ ನಮಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಿತ್ತು. ನಾವು ಇದನ್ನ ವರ್ಕ್ ಮಾಡಿದ್ದಕ್ಕೆ ನಮ್ಗೆ ಇದರಿಂದ ಬಂತು ಅಂತ ಸರ್ ಮೇಲೆ ನಂಗೆ ತುಂಬ ಟ್ರಸ್ಟ್ ಇತ್ತು. ಅದಕ್ಕೆ ನಾನು ಟಿ-ಸಿ-ಎಚ್-ಆರ್‌ದು ವಿದ್ಯಾಮೃತ ಕೋರ್ಸಿಗೆ ಎನ್ರೋಲ್ ಆದೆ. ನಮಗೆ ಆವಾಗ ಒಂದು ಮೈಂಡ್‌ಸೆಟ್ ಏನಿತ್ತು, 30 ಡೇಸಲ್ಲಿ ನಾನು 4 ಸಬ್ಜೆಕ್ಟ್ಸ್ ಮುಗಿಸ್ಬೇಕು. ಆಲ್ಮೋಸ್ಟ್ ಎಲ್ಲ ಕ್ವೆಷನ್ಸು ನಾನು ಮುಗಿಸ್ಬೇಕಿತ್ತು. ಹೆಂಗೆ ಅಂತ ಮಾತ್ರ ನಂಗೆ ಗೊತ್ತಿರಲಿಲ್ಲ. ಇದನ್ನ ಮುಗ್ಸಕ್ಕೆ ಆಗುತ್ತಾ ಇಲ್ವಾ ಅನ್ನೋ ಕಾನ್ಫಿಡೆನ್ಸ್ ಕೂಡ ನನಗಿರಲಿಲ್ಲ. ಅದರಲ್ಲೂ ನಾವು ಫಸ್ಟ್ ಪಿ-ಯುನು ನಾವೆಲ್ಲ ರಿವೈಸ್ ಮಾಡಬೇಕು ಕಾನ್ಸೆಪ್ಟ್ಸು. ಅದ್ರ ಕ್ವೆಷನ್ಸು ನಾವು ಮತ್ತೆ ಮಾಡಬೇಕು. ಹೆಂಗೆ ಅಂತ ಅದೊಂಥರ ನಂಗೆ ಫುಲ್ಲು ಬರ್ಡನ್ ಆಗೋಗ್ತಾ ಇದೆಯೇನೋ ಅನ್ನೋ ಥರ ಅನಿಸ್ಬಿಟ್ಟಿತ್ತು ಆ 30 ಡೇಸಲ್ಲಿ. ಅದು ಇಷ್ಟು ಮಾಡಬೇಕು ವರ್ಕೌಟ್ ಅಂತ ಗೊತ್ತಿತ್ತು, ಆದರೆ ಅದಕ್ಕೆ ಹೆಂಗೆ ನಾನು ಪ್ರಿಪೇರ್ ಆಗಬೇಕು ಅಂತ ನನಗೇನು ಐಡಿಯಾ ಇರಲಿಲ್ಲ. ಕರೆಕ್ಟ್ ಟೈಮಿಗೆ ವಿದ್ಯಾಮೃತನ ನಾನು ಟ್ರಸ್ಟ್ ಮಾಡಿ ಐ ಚೂಸ್ ಟು ಎನ್ರೋಲ್ ಟು ದಟ್ ಕೋರ್ಸ್. ದಟ್ ವಾಸ್ ದ ಬೆಸ್ಟ್ ಡಿಸಿಷನ್ ಐವ್ ಎವರ್ ಮೇಡ್ ಅಂತ ಅನ್ನಿಸ್ತು. ಹೆಂಗೆ ಅಂದರೆ ನಮ್ಮದು ಕಂಪ್ಲೀಟ್ ಶೆಡ್ಯೂಲ್ ಏನಿತ್ತು ಡೈಲಿ ತುಂಬ ಚೇಂಜ್ ಆಯಿತು. ಮಾರ್ನಿಂಗ್ 9:30ಗೆ ನಮಗೆ ಕ್ಲಾಸ್ ಶುರುವಾದರೆ ಈವ್ನಿಂಗ್ 6:30 ತನಕ ಆಲ್ಮೋಸ್ಟ್ 6:30, 7 ತನಕನೂ ಕಂಟಿನ್ಯೂ ಆಗ್ತಾಯಿತ್ತು. ನಮಗೆ 4 ಸೆಷನ್ಸ್ ಇರ್ತಾಯಿತ್ತು. ಒಂದು ಸಬ್ಜೆಕ್ಟಿಗೆ 1 ಸೆಷನ್ನು. 1 ಸೆಷನ್ ಆಗಿದ್ದು ಇಮಿಡಿಯೇಟ್ಲಿ ಅದರದ್ದು ಟೆಸ್ಟು. ನಮಗೆ ಅದು ಟೈಮ್ ಇದಿರ್ತಾಯಿತ್ತು. ನಾವು ಏನೋ ಲೇಟ್ ಮಾಡ್ಕೊಂಡ್ವಿ ಅಂದರೆ ಮುಗೀತು. ಟೆಸ್ಟ್ ಮಾರ್ಕ್ಸ್ ನಮಗೆ ಕೌಂಟ್ ಆಗ್ತಾ ಇರಲಿಲ್ಲ, ಮಾಡೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ 15 ಮಿನಿಟ್ಸ್ ಬ್ರೇಕ್ ಆಫ್ಟರ್ ಈಚ್ ಟೆಸ್ಟ್ ಆ್ಯಂಡ್ ಸೆಷನ್. 2 ಆದಮೇಲೆ ಒಂದು 15 ಮಿನಿಟ್ಸ್ ಬ್ರೇಕ್ ಇರ್ತಾಯಿತ್ತು. ನಮಗೆ ಹೆಂಗಾಯ್ತಂದರೆ ಅವರು ನಮಗೊಂದು ಕ್ವೆಶ್ಚನ್ ಸಾಲ್ವ್ ಮಾಡಬೇಕಾದ್ರೆ ಒಂದು ಕ್ವೆಶ್ಚನಿಗೆ ಇವಾಗ ಲೆಂತಿ ಆನ್ಸರ್ ಕೊಟ್ಟರೆ ಯಾರಾದರೂ ಮಾಡ್ತಾರೆ. ಅದು 1 ಮಿನಿಟಲ್ಲಿ ಮಾಡೋದು ಅದು ಮೇನ್ ಬೇಕಾಗಿರೋದು. ಒಂದು ಕ್ವೆಶ್ಚನಿಗೆ ಮ್ಯಾಕ್ಸಿಮಮ್ 1 to 2 ಶಾರ್ಟ್‌ಕಟ್ಸ್ ಅವ್ರು ನಮಗೆ ಒಂದು ನೆನಪಿಲ್ಲ ಅಂದರೆ ಇನ್ನೊಂದು, ಇಲ್ಲಿ ಈ ಥರ ನೆನಪಿಲ್ಲ ಅಂದರೆ ಈ ಥರ ಅಂತ ನಮಗೆ ಥಿಯರಿಲಿ ಇದ್ದಿದ್ದ ಫಾರ್ಮುಲಾನೇ ಯಾವ ಥರ ಮಾಡಿಫೈ ಮಾಡಿ ಇಲ್ಲೂ ನಾವು ಈಸಿಯಾಗಿ ಯೂಸ್ ಮಾಡ್ಬೋದು ಅಂತಲೂ ಹೇಳ್ಕೊಟ್ರು. ಅದರಿಂದನೇ ನನ್ನ ಮ್ಯಾಥ್ಸಲ್ಲಿ ಅಷ್ಟು ಬೇಗ ಸಾಲ್ವ್ ಮಾಡೋಕ್ಕಾಗಿದ್ದು. ವಿತಿನ್ 1 ಮಿನಿಟ್ ನಾವು ಎಷ್ಟೊಂದು ಕ್ವೆಶ್ಚನ್ಸ್‌ನ ಹೆಂಗೆ ಸಾಲ್ವ್ ಮಾಡ್ಬೇಕು ಅನ್ನೋದಕ್ಕೆ ಟ್ರಿಕ್ಸ್ ನಮಗೆ ಈಸಿಯಾಗಿ ಹೇಳ್ಕೊಟ್ರು. ಅದು ನೆನಪಿರೋ ಥರ ಹೇಳ್ಕೊಟ್ರು. ಮತ್ತು ಎಂಡ್ ಆಫ್ ದ ಸೆಷನ್ ನಮ್ಗೆ ಅದು ಟ್ರಿಕ್ಸ್ ಎಲ್ಲ ಒಂದು ಕಡೆ ಬರೆಸಿ ಮೆಮೊರೈಸ್ ಮಾಡಿಸ್ತಾ ಇದ್ರು. ಇದನ್ನ ನೆನ್ಪಿಟ್ಕೊಳ್ಳಿ ನೀವು ನೀಟಾಗಿ ಅಂತ. ನಾನು ಅದೇ ಟ್ರಿಕ್‌ನ ಯೂಸ್ ಮಾಡಿ ನೆಕ್ಸ್ಟ್ ಇಮಿಡಿಯೇಟ್ ನಮ್ಗೇನು ಟೆಸ್ಟ್ ಇರ್ತಾಯಿತ್ತು ಅದ್ರಲ್ಲಿ ಮಾಡಿದಾಗ ನಾನು ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ತಿದ್ದೆ. ಅದ್ರಲ್ಲಿ ನಂಗೆ ತುಂಬ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾಯಿತ್ತು. ಮೇಜರಾಗಿ ಏನಂದರೆ ನಾವೆಷ್ಟು ಕ್ವೆಶ್ಚನ್ ಸಾಲ್ವ್ ಮಾಡ್ತೀವಿ ಅಷ್ಟು ನಮಗೆ ಹೆಲ್ಪ್ ಆಗುತ್ತೆ. ನಾವು ಇವಾಗ ಸಿ-ಇ-ಟಿಗೆ ಅಪಿಯರ್ ಆದಾಗ ಯಾರಿಗೇ ಆಗಲಿ ಫಸ್ಟ್ ಟೈಮ್ ಎಕ್ಸಾಮ್ ಅಂದಾಗ ತುಂಬ ಭಯ ಇರುತ್ತೆ. ನಾವು ಕ್ವೆಶ್ಚನ್ ಸಾಲ್ವ್ ಮಾಡಿದಾಗ ಆ ಕಾನ್ಫಿಡೆನ್ಸ್ ನಮಗಿನ್ನ ಬೇರೆ ಥರ ವರ್ಕ್ ಆಗುತ್ತೆ. ಸೊ ನನಗೆಲ್ಲನೂ ಅದೇ ಥರ ಆಯಿತು. ಬೇರೆ ಸಬ್ಜೆಕ್ಟ್ಸಿಂದನೂ ನಂಗೆ ತುಂಬ ಹೆಲ್ಪ್ ಆಯ್ತು. ಅವರೂ ನಮ್ಗೆ ಹಾಗೆ ಫಿಸಿಕ್ಸ್ ಅಂತೂ ನಂಗೆ ತುಂಬ ಕಷ್ಟ ಆಗ್ತಾಯಿತ್ತು. ಅವ್ರು ನಮಗೆ ಅದೊಂದು ಫಾರ್ಮುಲಾ ಕೊಟ್ಟಿದ್ರು. ಈ ಥರ ಕ್ವೆಶ್ಚನ್ ಬಂದರೆ ನೀವು ಈ ಫಾರ್ಮುಲಾ ಮಾಡಿ, ಈ ಥರ ಕ್ವೆಶ್ಚನ್ ಬಂದರೆ ಅದಕ್ಕೆ ಇನ್ನೊಂದು ಮಾಡಿಫೈ, ಅದೇ ಫಾರ್ಮುಲಾನೇ ಮಾಡಿಫೈ ಮಾಡಿ 2 to 3 ಟ್ರಿಕ್ಸ್ ಹೇಳ್ಕೊಟ್ಟಿದ್ರು. ಅದರಿಂದಾನೇ ನನಗೆ ತುಂಬ ಹೆಲ್ಪ್ ಆಗಿದೆ. ನಾನು ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವೆಶ್ಚನ್ ಸಾಲ್ವ್ ಮಾಡಿದೆ ಆ ಟೈಮಲ್ಲಿ. ಎಸ್ಪೆಷಲಿ ಆ 30 ಡೇಸ್ ನಮ್ಗಿದ್ದಿದ್ದ ಟೈಮ್ ಟೇಬಲ್, ಶೆಡ್ಯೂಲ್ ಎಲ್ಲ ಅಂದರೆ ಹಾರ್ಡ್ ವರ್ಕ್ ಮಾಡಕ್ಕೆ ರೆಡಿ ಇದ್ವಿ. ಹಾರ್ಡ್ ವರ್ಕ್ ಮಾಡೋದು ರೆಡಿ ಇದ್ದಾಗ ನಮ್ಗದು ಹೆಂಗೆ ಮಾಡ್ಬೇಕಂತ ಗೊತ್ತಾಗಿಲ್ಲ ಅಂದರೆ ಏನು ಹಾರ್ಡ್ ವರ್ಕ್ ಮಾಡಿದ್ರು ವೇಸ್ಟು. ಅದರಿಂದ ಆ ಒಂದು ಸ್ಪ್ಯಾನಲ್ಲಿ ನಾನೇನು ವರ್ಕೌಟ್ ಮಾಡಿದೆ ಅದರಿಂದನೇ ನಂಗೆ ತುಂಬ ಹೆಲ್ಪ್ ಆಯಿತು. ಜೊತೆಗೆ ವಿತಿನ್ 10,000 ರ್ಯಾಂಕಿಂಗ್ ದಟ್ ಟು ಫಸ್ಟ್ ಪಿ-ಯುನೂ ಇನ್ಕ್ಲೂಡ್ ಮಾಡಿ ಮೇಜರ್ ಟಾಪಿಕ್ಸ್ ಯಾವುದಿದೆ ಅದನ್ನೆಲ್ಲ ಸ್ಟ್ರೆಸ್ ಮಾಡಿ ರಿವೈಸ್ ಮಾಡಿ ಮಾಡಬೇಕಿತ್ತು. ಫಸ್ಟ್ ಪಿ-ಯು, ಸೆಕೆಂಡ್ ಪಿ-ಯು ಎರಡೂ ಇನ್ಕ್ಲೂಡ್ ಆಗಿ ಮತ್ತು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಾನು ಮೆನ್ಷನ್ ಮಾಡಲೇಬೇಕು. ಅವರಂತೂ ನಮಗೆ ಆರ್ಗ್ಯಾನಿಕ್ ನಾನು ಫಸ್ಟೇ ಭಯ ಬೀಳ್ತಾ ಇದ್ದೆ ಆರ್ಗ್ಯಾನಿಕ್ಕಿಗೆ. ಆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅವ್ರು ನಮಗೆ ಏನು ಹೇಳ್ಕೊಡ್ತಾ ಇದ್ರು ಒಂದೊಂದು ಟ್ರಿಕ್ಸು ಇಷ್ಟು ಈಸಿನಾ ಅಂತ ಅನ್ನಿಸ್ತಾ ಇತ್ತು ನನಗೇನೆ ಅವ್ರು ಹೇಳ್ಕೊಡ್ತಿದ್ದಿದ್ದು. ಟ್ರಸ್ಟ್ ಮೀ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಮಗೆ ಹ್ಯಾಲೋ ಆಲ್ಕೇನ್ಸ್, ಹ್ಯಾಲೋ ಅರೇನ್ಸ್ ಅಂತ ಒಂದು ಚಾಪ್ಟರ್ ಮುಗಿಸಿದ್ರು. ಅದಾಗಿದ್ದು ನೆಕ್ಸ್ಟ್ ಮಿನಿಟು ನಮಗೆ ಬ್ರೇಕಲ್ಲಿ ಟೆಸ್ಟ್ ಇರ್ತಾಯಿತ್ತು. ಆ ಟೆಸ್ಟನ್ನು
30 ಕ್ವೆಷನ್ಸ್ ಏನೋ ಇತ್ತು. 30 ಕ್ವೆಷನ್ಸು ನನ್ನ ಕೈಲಿ ಅವತ್ತು ಸಾಲ್ವ್ ಮಾಡೋಕ್ಕಾಯ್ತು. ಅವ್ರು ಹೇಳ್ಕೊಟ್ಟಿದ್ದ ಟ್ರಿಕ್ ಯೂಸ್ ಮಾಡಿ. ಸೊ, ತುಂಬ ಹೆಲ್ಪ್ ಆಗಿದೆ ಅದರಿಂದ. ಮತ್ತೆ ನನಗೆ ಲಾಸ್ಟ್ ಮೊಮೆಂಟಲ್ಲಿ ನಾ ಹೋದಾಗ ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ ಹತ್ರ ನಾನು ಮಾತಾಡಿದೆ. ಅವರಿಗೆಲ್ಲರಿಗೂ ಕಾನ್ಫಿಡೆನ್ಸ್ ಇರಲಿಲ್ಲ. ಯಾಕೆಂದರೆ ಅಷ್ಟು ಕ್ವೆಷನ್ ಸಾಲ್ವ್ ಮಾಡೋ ಆಪರ್ಚುನಿಟಿ ಅವ್ರಿಗೆ ಸಿಕ್ಕಿರಲಿಲ್ಲ ಅನ್ಸುತ್ತೆ. ನನಗೆ ಇಲ್ಲ ಈಸಿಯಾಗಿ ಮಾಡ್ಬೋದಲ್ಲ, ನಾನು ಮಾಡಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿತ್ತು. ಯಾರನ್ನ ನೋಡಿ ನಾನು ಭಯ ಅಯ್ಯೋ ನಾನು ಮಾಡಿಲ್ಲ ಅಂತ ನನಗೆ ಅನ್ನಿಸ್ಲಿಲ್ಲ. ಯಾಕಂದ್ರೆ ಅಷ್ಟು ಕ್ವೆಷನ್ಸ್ ನಮಗೆ ಸಾಲ್ವ್ ಮಾಡಿಸಿ ವಿತ್ ದ ಟ್ರಿಕ್ ಎಲ್ಲ ನಾನೊಂದು ಲಿಸ್ಟ್ ಕೂಡ ಮಾಡ್ಕೊಂಡಿದ್ದೆ. ಆ ಫಾರ್ಮುಲಾ ಎಲ್ಲಾನು ಎಲ್ಲ ಚಾಪ್ಟರ್‌ಗೂ ಕೊಟ್ಟಿದ್ರು ಅದೇ ಥರ. ಮತ್ತೆ ಲಾಸ್ಟಲ್ಲಿ ಅವ್ರು ನಮಗೆ ಗ್ರ್ಯಾಂಡ್ ಟೆಸ್ಟ್ ಅಂತ ಕೂಡ ಮಾಡಿದ್ರು. ಸೇಮ್ ಸಿ.ಇ.ಟಿ ಹೆಂಗ್ ಬರಿತೀವಿ ಅದೇ ಥರ ಇಲ್ಲೂ ನಾವು ಮಾಡಿದ್ವಿ. ಅದರಿಂದ ಆ ಸಿ.ಇ.ಟಿಗೆ ಹೋದಾಗ ಇದೇನು ನಾವು ಮೊನ್ನೆ ಏನು ಬರೆದ್ವಿ ಎಕ್ಸಾಮ್ ಅದೇ ಥರನೇ ಇದು ಅನ್ಸೋಂಥ ಒಂದು ಫೆಮಿಲಿಯಾರಿಟಿ ಫೀಲಿಂಗ್ ಇತ್ತು ನಂಗೆ. ಸೊ, ವಿತಿನ್ 10,000 ರ್ಯಾಂಕಿಂಗ್ ಬರೋದಕ್ಕೆ ನನಗೆ ತುಂಬ ಹೆಲ್ಪ್ ಆಯ್ತು. ವಿದ್ಯಾಮೃತ ಕೋರ್ಸಿಗೆ ಎನ್ರೋಲ್ ಆಗಿದ್ದೆ. ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ ರಿಸಲ್ಟ್ಸ್ ಆ್ಯಂಡ್ ದಟ್ ಈಸ್ ದ ಬೆಸ್ಟ್ ಡಿಸಿಷನ್ ಐ ಹ್ಯಾವ್ ಎವರ್ ಮೇಡ್. ಥ್ಯಾಂಕ್ ಯು.